ನಮಸ್ತೆ ವೀಕ್ಷಕರೇ, ಎಲ್ಲ ಹೇಗಿದ್ದೀರಾ? ಇವತ್ತು ನನ್ನ ನ್ಯೂಟ್ರಿಷನ್ ಪ್ರಕಾರ ಯಾರಿಗೋ ಕೈಕಾಲು ನೋವಿದೆ, ತಲೆನೋವು ಇದೆ, ಅದರಿಂದ ಕೈಕಾಲು ಸ್ಟ್ರೈಟ್ ಮಾಡಿ. ದಯವಿಟ್ಟು ಸ್ಟ್ರೈಟಾಗಿ ಕೂತ್ಕೊಳ್ಳಿ ಅಥವಾ ಸ್ಟ್ರೈಟಾಗಿ ಮಲ್ಕೊಳ್ಳಿ. ಯಾರ್ಯಾರು ಏನೇನು ಕೆಟ್ಟದ್ದು ಮಾಡಿದ್ದಾರೆ, ಕೆಟ್ಟದ್ದು ಬಯಸಿದ್ದಾರೆ, ಶಾಪ ಹಾಕಿದ್ದಾರೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಎಲ್ಲ ವಾಪಸ್ ಅವಕ್ಕೆ ಹೋಗಲಿ. ನೀವೆಲ್ಲ ಚೆನ್ನಾಗಿರಬೇಕು, ನಿಮ್ಮದು ನೋವೆಲ್ಲ ಹೊಟ್ಟೋಗಲಿ. ಉಪ್ಪಿನ ಇಳಿ ತೆಕ್ಕೊಂಡು ದಯವಿಟ್ಟು ನೀರೊಳಗೆ ಹಾಕ್ಕೊಳ್ಳಿ ರಾತ್ರಿ ಮಲ್ಕೊಳ್ಳೋವಾಗ, ಅಥವಾ ಇವಾಗಲೇ ಹಾಕಿ. ನಿಮ್ಮ ನೋವೆಲ್ಲ ಕಡಿಮೆ ಆಗೋಗುತ್ತೆ ನೋಡಿ. ಟ್ರೈ ಮಾಡಿ ನೋಡಿ. ನಾನು ಹೇಳಿದ್ನ ಯಾವ್ಯಾವ ನೋವು ಇದ್ರೂ ಹೊಟ್ಟೋಗುತ್ತೆ. ದಯವಿಟ್ಟು ಆ ಕೆಲಸ ಮಾಡಿ. ತಿಂಡಿ ತಿಂದಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಭಾನುವಾರ ಇವತ್ತು ಎಲ್ಲರದು ಎಲ್ಲ ಮುಗ್ದಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ, ಲೈಕ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ, ಶೇರ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ದಯವಿಟ್ಟು ಮಾಡಿ. ಇವತ್ತು ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನೋಡೋಣ. ಹೇಗೆ ನೀವು ಯಾರ್ದೋ ಬಗ್ಗೆ ಯೋಚನೆ ಮಾಡಿರ್ಬೋದು, ಅಥವಾ ನಿಮ್ಮ ಬಗ್ಗೆನೇ ನೀವು ಯೋಚನೆ ಮಾಡ್ಕೊಂಡಿರ್ಬೋದು. ಏನು ಬರುತ್ತೆ ಅಂತ ನೋಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ಕಾಲಿಕಾಯ ನಮಃ, ಕಾಲಿಕಾಯ ನಮಃ, ಕಾಲಿಕಾಯ ನಮಃ. ಪಿತೃಗಳೇ, ನೀವು ಅವ್ರಿಗೆ ಆಶೀರ್ವಾದ ಮಾಡಿ. ನಿಮ್ಮ ಪಿತೃಗಳು ಏನು ಹೇಳ್ತಾರೆ ಅಂತಲೂ ನೋಡೋಣ. ಫಸ್ಟು ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ ನೋಡೋಣ. ಒಂದು ಕಾರ್ಡ್ ತೆಗಿತೀನಿ ಫಸ್ಟು. ನೀವು ನಿಮ್ಮ ಫೈನಾನ್ಷಿಯಲ್ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ತಲೆ ಕೆಡಿಸ್ಕೊಬೇಡಿ, ಗ್ಯಾರಂಟಿ ನಿಮಗೆ ದುಡ್ಡು ಬರುತ್ತೆ. ದುಡ್ಡು ಬಂದಾಗ ಅದು ಸೆಕ್ಯೂರಾಗಿ ಇಟ್ಕೊಳ್ಳಿ, ಫ್ಯಾಮಿಲಿನ ನೋಡ್ಕೊಳ್ಳಿ. ಪ್ರಾಸ್ಪರಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ನೀವು ಏನೇ ಇದರಲ್ಲಿ ಕೈ ಹಾಕಿದ್ರೂ ಕೆಲಸದಲ್ಲಿ ಸಕ್ಸಸ್ ಆಗುತ್ತೆ. ಹಂಗನ್ಬಿಟ್ಟು ಯಾವ್ಯಾವುದಕ್ಕೂ ಧುಮುಕ್ಬೇಡಿ, ಯೋಚನೆ ಮಾಡಿಬಿಟ್ಟು ಕೈ ಹಾಕಿ. ಆಮೇಲೆ ಎಲ್ಲ ಇದರಲ್ಲಿ ವಿಸ್ಡಮ್ ಇರುತ್ತೆ, ಎಲ್ಲ ಸ್ಟೇಜಲ್ಲೂ ನಿಮ್ಮ ಲೈಫಲ್ಲಿ. ಆಮೇಲೆ ನಿಮ್ಮನ್ನು ನೋಡೋರೆ ಎಲ್ಲ ರೆಕಗ್ನೈಸ್ ಮಾಡ್ತಾರೆ, ಓ ಇಂಥವ್ರಲ್ವಾ ಅಂತ. ಆಮೇಲೆ ನಿಮಗೆ ರಿಯಲೈಸೇಷನ್ ಆಗುತ್ತೆ, ನಾನು ಇಷ್ಟು ವರ್ಷ ಅಂತ ವೇಸ್ಟಾಗಿ ಟೈಮ್ ಕಳೆದ್ಬಿಟ್ಟೆ ಅಂತ ರಿಯಲೈಸ್ ಮಾಡ್ಕೋತೀರಾ. ಆಮೇಲೆ ಕೆಟ್ಟದೆಲ್ಲ ಎಂಡಿಂಗ್ ಆಗುತ್ತೆ, ಎಲ್ಲ ಒಳ್ಳೇದಾಗತ್ತೆ. ಆದರೆ ಟ್ರೂ ಆಗಿರಿ, ಅಂದರೆ ನಿಜ ಹೇಳಿ. ಟ್ರೂ ಅಂದರೆ ಗೊತ್ತಲ್ವಾ ನಿಮಗೆ? ಸುಳ್ಳು ಹೇಳಬೇಡಿ, ಯಾವುದಕ್ಕೂ ನಿಜ ಹೇಳಿ. ನಿಜಾನೇ ಗೆಲ್ಲದು ಯಾವಾಗಲೂ. ಇವಾಗ ನಿಮ್ಮ ಪಿತೃಗಳು ಏನು ಹೇಳ್ತಾರೆ ಅಂತ ನೋಡೋಣ. ಟೆಂಪರೆನ್ಸ್ ಬಂದಿದೆ. ಏನು ಹೇಳಿದ್ದಾರೆ ಅಂದರೆ, ಸೀಕ್ ಬ್ಯಾಲೆನ್ಸಲ್ಲಿರಿ, ಕ್ರಿಯೇಟ್ ಎ ಕಾಮ್ ಅಟ್ಮಾಸ್ಫಿಯರ್. ಅಂದರೆ ನೀವು ತುಂಬ ಗಲಿಬಿಲಿಯಾಗಿರ್ತೀರ, ತುಂಬ ಸೆಟ್ ಮಾಡ್ಕೋತೀರ, ತುಂಬ ಮನೇಲಿ ತುಂಬ ಬೈಯೋದು ಅಥವಾ ಬೇರೆಯವ್ರು ಬೈಯೋದು ಅಥವಾ ನೀವು ಬೈಯೋದು ಆ ಥರ ಆಗ್ತಿರತ್ತೆ. ದಯವಿಟ್ಟು ಬೇಡ, ಕಾಮ್ ಆಗಿರಿ. ಆಮೇಲೆ ಮಾಡ್ರೇಷನ್ ಮಾಡ್ಕೊಳ್ಳಿ. ಇವಾಗ ಹಳೆ ಕಾಲದ ಥರ ಇರಬೇಡಿ, ಮಾಡ್ರೇಟ್ ಆಗಿ. ಆಮೇಲೆ ನಿಮಗೆ ರಿಯಲೈಸ್ ಮಾಡ್ಕೊಳ್ಳಿ, ನೀವು ಏನು ತಪ್ಪು ಮಾಡಿದ್ದೀರಾ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ. ನೀವು ಅದನ್ನು ರಿಯಲೈಸ್ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ಅದನ್ನ ಸರಿ ಮಾಡ್ಕೊಳ್ಳಿ. ಓಕೆನಾ? ದ ಎನರ್ಜಿ ಆಫ್ ಚೇಂಜ್ ಆಗುತ್ತೆ, ಚೇಂಜ್ ಬರುತ್ತೆ ನಿಮ್ಮಲ್ಲಿ. ಆಮೇಲೆ ಆಪ್ಷನ್ಸ್ ಬರುತ್ತೆ, ಅದರಲ್ಲಿ ಆರಿಸ್ಕೊಳ್ಳಿ. ನಿಮ್ಗೆ ಯಾವ್ದು ಬೇಕೋ ಒಳ್ಳೇದು ಆರಿಸ್ಕೊಳ್ಳಿ. ಮೂಮೆಂಟ್, ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗ್ಬೋದು. ಒಂದು ಮನೆಯಿಂದ ಇನ್ನೊಂದು ಮನೆಗೆ, ಹೊಸ ಮನೆ ತೊಗೋಬೋದು. ಆಯಿತಾ? ಆಮೇಲೆ ಯಾರಿಗೋ ತುಂಬ ಬಾಯಾರಿಕೆ ಆಗ್ತಾಯಿದೆ, ಅವರು ದಯವಿಟ್ಟು ಚೆನ್ನಾಗಿ ನೀರು ಕುಡೀರಿ. ಬಾಯಾರಿಕೆ ಆದಾಗ ಹಾಗೆ ಇರಬಾರ್ದು, ಚೆನ್ನಾಗಿ ನೀರು ಕುಡೀರಿ. ಆಮೇಲೆ ಪಿತೃಗಳಿಗೆ ಅಂದರೆ ನೀವು ವರ್ಷಕ್ಕೊಂದ್ಸಲಿ ಮಾಡ್ತೀರಲ್ಲ, ಅವ್ರ ಫೋಟೋ ಇದ್ದರೆ ಅವ್ರಿಗೆ ಯಾರಿಗೋ ಹೂ ಬೇಕಂತೆ. ದಯವಿಟ್ಟು ಹೂವಿಡಿ, ಮರಿಬೇಡಿ. ಒಂದು ಹೂ ಇಡೋಕ್ಕೆ ಕಷ್ಟನಾ ನಿಮಗೆ? ಆಮೇಲೆ ಇವಾಗ
9 ದಿನ ದೇವಿದು ಆರಾಧನೆ ನಡೀತಾ ಇದೆ. ದೇವಿಗೆ ನಮಸ್ಕಾರ ಮಾಡಿ ಅವಳ ಹತ್ರ ಭಕ್ತಿಯಿಂದ ಬೇಡ್ಕೊಳ್ಳಿ. ಯಾವ ದೇವಿನಾದ್ರೂ ಪರವಾಗಿಲ್ಲ, ದುರ್ಗಾ ಆದರೂ ಪರವಾಗಿಲ್ಲ, ಕಾಳಿ ಆದರೂ ಪರವಾಗಿಲ್ಲ, ಯಾವ ದೇವಿ ಆದರೂ ಎಲ್ಲ ಒಂದೇನೆ. ಆದಿಶಕ್ತಿ ಅಂದರೆ ಎಲ್ಲ ಸೇರಿ ಆದಿಶಕ್ತಿ. ಆಯಿತಾ? ಅವರ ಆ ತಾಯಿನ ನಿಮ್ಗೇನು ಬೇಕೋ ಅದನ್ನ ಬೇಡ್ಕೊಳ್ಳಿ. ಹಾಗೆ ಒಳ್ಳೆತನ ಇಟ್ಕೊಳ್ಳಿ. ಎಲ್ಲ ಚೆನ್ನಾಗಿರ್ತೀರ, ಎಲ್ಲ ಚೆನ್ನಾಗಿರಿ. ಆಮೇಲೆ ಕೆಟ್ಟವ್ರು ಬಂದರೆ ಆದಷ್ಟು ಎಷ್ಟು ಬೇಕೋ ಅಷ್ಟರಲ್ಲೇ ಇರಿ. ಒಳ್ಳೆಯವರಿದ್ದರೆ ಮಾತ್ರ ನಿಮ್ಮ ಹತ್ರ ಸೇರಿಸ್ಕೊಳ್ಳಿ. ಓಕೆನಾ? ನಾಳೆ ಸಿಗ್ತೀನಿ. ಹರ ಹರ ಮಹಾದೇವ್. ಜೈ ಮಾ ಬಗಲಾಮುಖಿ, ಜೈ ಮಾ ಕಾಳಿ, ಜೈ ಹನುಮಾನ್, ಜೈ ಶ್ರೀರಾಮ್. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಡಿವೈನ್ ಪವರ್. ಪಿತೃಗಳಿಗೆ ನಮಸ್ಕಾರ. ನಾಳೆ ಸಿಗೋಣ. ನಮಸ್ತೆ.